ಅವ್ರ ಕೈ ಸೇರಿದೆ. 3+1 ಶಾಸಕರು ಅಡ್ಡಮತದಾನ ಮಾಡಿದ್ದಾರೆ ಅನ್ನೋ ವರದಿ ಇದೆ. ಒಟ್ಟು 12 ಉಲ್ಲೇಖ ಮಾಡಿಲ್ಲ ಅಂತಾನೂ ಇದೆ. ಇದರ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿಗಳಿಲ್ಲ. ನಿನ್ನೆ ಸಬ್ಮಿಟ್ ಮಾಡಿದ್ದಾರೆ ಅಂತ ಮಾಧ್ಯಮದ ಮುಖಾಂತರ ನೋಡಿದ್ದೇನೆ. ಆದರೆ ಇದರ ಬಗ್ಗೆ ನನಗೆ ಹೆಚ್ಚಿನ ವಿಚಾರಗಳು ಗೊತ್ತಿಲ್ಲ. ಯಾವ ರೀತಿ ಕ್ರಮ ತೆಗೆದುಕೋಬೇಕು ಅಂತ ನೀವು ನಿರೀಕ್ಷೆ ಮಾಡ್ತೀವಿ ಅಂತ? ಅದು ನಾವು ನಿರೀಕ್ಷೆ ಮಾಡೋದಿಲ್ಲ. ನಮ್ಮ ಪಕ್ಷದಿಂದ ಅದಕ್ಕಾಗಿ ಒಂದು ಸಮಿತಿಯನ್ನು ಮಾಡಿದ್ದೇವೆ. ಆ ಸಮಿತಿಯವರು ಏನ್ ತೀರ್ಮಾನ ಕೊಡ್ತಾರ ಆ ತೀರ್ಮಾನಗಳನ್ನ ನೇರವಾಗಿ ಕೇಂದ್ರದ ವರಿಷ್ಠರಿಗೆ ಕಳಿಸ್ತಾರೆ. ಕೇಂದ್ರದ ವರಿಷ್ಠರು ಅದರ ಬಗ್ಗೆ ಏನ್ ತೀರ್ಮಾನ ತಗೊಳ್ತಾರೆ ಅದು ಅವ್ರು ತಗೊಳ್ತಾರೆ. ನಮ್ಮ ವ್ಯಾಪ್ತಿಯಿಂದ ಅದು ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ವಿಚಾರ ನೀವು ನಾಯಕರ ಗಮನಕ್ಕೆ ತರೋದಕ್ಕೆ ಪ್ರಯತ್ನ ಪಡ್ರಿ. ನಾಯಕರೇನ್ ಹೇಳ್ತಿದ್ದಾರೆ, ನಮ್ಗೆ ಯಾವುದೇ ತೆರೆ ಬಂದಿಲ್ಲ, ಯಾರು ಶಾಸಕರು ಅಂತ ಕೇಳಿದಾಗೂ ಕೂಡ ಡಿ.ವಿ. ಸದಾನಗೌಡರು ಹೇಳಲಿಲ್ಲ. ಇದೆಲ್ಲ ಆಂತರಿಕ ವಿಚಾರ. ಈ ಆಂತರಿಕ ವಿಚಾರವನ್ನು ಹೊರಗೆ ನಾವು ಹೇಳಲಿಕ್ಕೆ ಆಗುದಿಲ್ಲ. ಆದ್ರೆ ಏನಾಗಿತ್ತು ಅಂತ ಹೇಳುವಂತ ನಿಮ್ಮ ಮುಖಾಂತರ ನೇರವಾಗಿ ಎಲ್ರಿಗೂ ಹೇಳುವಂತದ್ದನ್ನು ರಾಜ್ಯದ ಜನತೆಗೆ ಹೇಳಿದ್ದೇನೆ. ಒಂದು ರೀತಿಯಲ್ಲಿ ಈ ರೀತಿಯ ವಾತಾವರಣದಲ್ಲಿ ರಾಜ್ಯದ ಜನತೆಯನ್ನ ಒಂದು ಕನ್ಫ್ಯೂಷನ್ ಪೀರಿಯಡ್ ನಲ್ಲಿ ಉಳಿಸಬಾರದು ಅಂತ ಹೇಳೋದಕ್ಕೆ ಹೇಳಿದ್ದೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಸರ್ ಎಲ್ಲೊಂದ್ ಕಡೆ ಬಿಜೆಪಿ ಹೋರಾಟವನ್ನ ಪಿಕ್ ಮಾಡ್ಕೊಳ್ಳಿಲ್ಲ ಅಂತ, ರೈತರ ಪರ ನಿಲ್ತಾ ಇಲ್ಲ ಅಂತ, ಕುಮಾರಸ್ವಾಮಿ ಅವ್ರಿಗೆ ಲಾಭ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಹಿಂದೆ ಸರಿತಾ ಇದೆಯಾ? ಇಲ್ಲ ಅಂತದ್ದೇನಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.